ನಮಸ್ಕಾರ ಫ್ರೆಂಡ್ಸ್, ಎಲ್ಲರಿಗೂ ಹೆಂಗಿದ್ದೀರಿ? ಆರಾಮದಿರನ? ಸೊ ಈಗ ಸದ್ಯಕ್ಕಂತರೂ ವ್ಲಾಗ್ ಸ್ಟಾರ್ಟ್ ಮಾಡಕ್ಕೆ ನನಗೆ ಆಲ್ಮೋಸ್ಟ್ ಸಂಜೆನ ಆಗಕತ್ತೈತಿ. ಬಿಕಾಸ್ ಲಾಕ್ಡೌನ್ ಇರೋದ್ರಿಂದ ಮುಂಜಾನೆದೇನು ರೂಟೀನ್ ಐತಲ್ಲ ಅದು ಭಾಳ ಸ್ಲೋ ನಡ್ದೈತಿ. ನಾವು ಜಲ್ದಿ ಎದ್ದು ನಾವೆಲ್ಲ ರೆಡಿ ಮಾಡಿದ್ರು ಬಾಕಿ ಫ್ಯಾಮಿಲಿ ಮೆಂಬರ್ಸ್ ಹೇಳುತ್ತಾನ ಲೇಟಾಗಿ ಮತ್ತು ಅವ್ರಿಗೆ ಕೊಡಕ್ಕೆ ಲೇಟ್, ಹೀಗಾಗಿ ಬ್ರೇಕ್ಫಾಸ್ಟ್ ಲೇಟ್, ಲಂಚ್ ಲೇಟ್, ಹೀಗಾಗಿ ಎಲ್ಲನೂ ಲೇಟ್ ನಡೆದೈತಿ. ಸೊ ಲಂಚ್ ಮುಗಿದ್ಮೇಲೆ ಆಮೇಲೆ ಸನ್ವಿಗೆ ಮತ್ತು ಊಟ ಮಾಡಿಸಿ ಆಕಿನ ಮಲಗಿಸಿ ಮುಂಜಾನೆಯಿಂದ ಸ್ಲೋಲಿ ಒನ್ ಬೈ ಒನ್ ಏನಾದರೂ ಕೆಲಸ ನಡೆದಿರ್ತಾವೆ. ಹೀಗಾಗಿ ಮಧ್ಯಾಹ್ನ ನಾನು ಒಂದು ಸ್ವಲ್ಪ ರೆಸ್ಟ್ ತೊಗೋತೀನಿ. ಸೊ ಹೀಗಾಗಿ ಮಾರ್ನಿಂಗಿಂದ ವ್ಲಾಗ್ ಸ್ಟಾರ್ಟ್ ಮಾಡೋಕೆ ಆಗವತ್ತು, ಈವ್ನಿಂಗನ ಆಗಾಕತ್ತೈತಿ. ಸೊ ಇವತ್ತು ಈವ್ನಿಂಗನ ಆಯಿತು. ಮುಂಜಾನೆಯಿಂದ ಸ್ಟಾರ್ಟ್ ಮಾಡಬೇಕು, ಮಾತಾಡಬೇಕು ಅನ್ಕೋತ ಈವ್ನಿಂಗ್ ಆಯಿತು. ಸೊ ಮೇ ಬಿ ಎಲ್ಲರ ಮನ್ಯಾಗನ ಇದೇ ಹಾಲತ್ ಇರ್ಬೋದು ಅಂತ ಅಂದ್ಕೊಳಕತ್ತೀನಿ. ಮೊನ್ನೆ ಆ್ಯಕ್ಚುಲಿ ನಾನು ಒಂದು ಕ್ಯಾಜುವಲ್ ವ್ಲಾಗ್ ನಿಮ್ಮ ಜೊತೆ ಶೇರ್ ಮಾಡಿದ್ನಿ. ಏನಪ್ಪ ಅಂದ್ರೆ ಅತ್ತಿ ಸೊಸಿ ರಿಲೇಷನ್, ನನ್ನ ಶಾರ್ಟ್ ಜರ್ನಿ, ನನ್ನ ಎಕ್ಸ್ಪೀರಿಯನ್ಸ್, ನನ್ನ ಒಪಿನಿಯನ್ ಕ್ವಿಕ್ಲಿ ಶಾರ್ಟ್ ಒಳಗೆ ಹೇಳಕ್ಕೆ ನಾನು ಟ್ರೈ ಮಾಡಿದ್ನಿ. ಸೊ ಭಾಳ ಜನ ನೀವು ಆ್ಯಕ್ಚುಲಿ ಆ ವ್ಲಾಗನ್ನು ಇಷ್ಟಪಟ್ರಿ, ಭಾಳ ಜನ ಕಮೆಂಟ್ಸ್ ಥ್ರೂ ಭಾಳ ಚಲೋ ರೆಸ್ಪಾನ್ಸ್ ಕೊಟ್ಟಿರಿ. ಸೊ ಕೇಳಿ ಖುಷಿ ಆಯಿತು. ಬಿಕಾಸ್ ಈ ಥರ ಕ್ಯಾಜುವಲ್ ಟಾಕ್ಸ್ ವ್ಲಾಗ್ ನಾನು ಫಸ್ಟ್ ಟೈಮ್ ಟ್ರೈ ಮಾಡಿದ್ನಿ. ಸೊ ಎಲ್ಲೋ ಒಂಥರ ಹಂಚ್ಕೋತನ ಜಸ್ಟ್ ಒಂದು ಟ್ರಯಲ್ ಮಾಡಿದ್ನಿ. ಬಟ್ ನಿಮಗೆ ಇಷ್ಟ ಆಯಿತು, ನಿಮಗೆ ಸೇರಿತು, ಅದನ್ನು ನೋಡಿ ನನಗೂ ಖುಷಿ ಆಯಿತು. ಸೊ ಇದೇ ಥರ ಒಂದು ಕ್ಯಾಜುವಲ್ ಟಾಕ್ ವ್ಲಾಗ್ಸ್ ಅನ್ಬೋದು. ಬಟ್ ಎಕ್ಸ್ಪೀರಿಯನ್ಸ್ ಒಪಿನಿಯನ್ ಏನಾದರೂ ಚಲೋ ಅಂಥದ್ದು ಒಂದು ಟಾಪಿಕ್ ಮೇಲೆ ನಾನು ಮಾತಾಡಬೇಕು, ನನ್ನ ಎಕ್ಸ್ಪೀರಿಯನ್ಸನ್ನು ನಾನು ಶೇರ್ ಮಾಡಬೇಕು ಅಂತ ನಿಮಗೆ ಇನ್ನೂ ಅನ್ನಿಸ್ತಾ ಇದ್ರೆ ಅದು ಒಂದು ಅತ್ತಿ ಸೊಸೆ ಟಾಪಿಕ್ ಆಯಿತು. ಇದೇ ಥರ ಮತ್ತು ಬೇರೆ ಟಾಪಿಕ್ಸ್ನೂ ಇರ್ತಾವೆ. ಸೊ ಆ ಟಾಪಿಕ್ಸ್ ಮೇಲೆ ನಾನು ಏನಾದರೂ ಮಾತಾಡಬೇಕು, ನನ್ನ ಎಕ್ಸ್ಪೀರಿಯನ್ಸ್ ಶೇರ್ ಮಾಡಬೇಕು, ನನ್ನ ಜರ್ನಿ ಶೇರ್ ಮಾಡಬೇಕು ಅಂತ ಯಾವುದಾದ್ರೂ ನಿಮಗೆ ಸ್ಪೆಸಿಫಿಕ್ಲಿ ಟಾಪಿಕ್ ಬೇಕಾಗಿದ್ದರೆ ನೀವು ಕಮೆಂಟ್ ಮಾಡಿ ತಿಳಿಸ್ಬೋದು. ಅಂದರೆ ವಾರಕ್ಕೆ ಒಂದು ಈ ಥರ ನಾವು ಸೀರೀಸನ್ನು ಸ್ಟಾರ್ಟ್ ಮಾಡ್ಬೋದು. ಸೊ ನನಗೂ ಸೇರ್ತೈತಿ ಈ ರೀತಿ ಜಸ್ಟ್ ಕ್ಯಾಜುವಲ್ ಆಗಿ ಕುತ್ಕೊಂಡು ಮಾತಾಡೋಕೆ. ಸೊ ಆ ರೀತಿ ಏನಾದರೂ ಟಾಪಿಕ್ಸ್ ಇದ್ದು ಅಂದರೆ ನೀವು ಕಮೆಂಟ್ ಬಾಕ್ಸ್ ಒಳಗೆ ತಿಳಿಸ್ರಿ. ನಾನು ಕಮ್ಯುನಿಟಿ ಟ್ಯಾಬ್ ಒಳಗೂ ಪೋಸ್ಟ್ ಹಾಕಿರ್ತೀನಿ, ಅಲ್ಲಿನೂ ಬೇಕಾದರೆ ಮೆಸೇಜ್ ಮಾಡ್ಬೋದು ಅಥವಾ ಇಲ್ಲಿನೂ ಕಮೆಂಟ್ ಮಾಡ್ಬೋದು. ಮತ್ತು ಈಗ ಆಲ್ರೆಡಿ ಈವ್ನಿಂಗ್ ಆಗೈತಿ ಅಂತ ಆಗಲೇ ಹೇಳಿ. ಸೊ ದಿನಾನು ಸಂಜೆಗೆ ಏನಾದರೂ ಒಂದು ಸ್ವಲ್ಪ ಸ್ನ್ಯಾಕ್ಸ್ ಬೇಕಾಗ್ತೈತಿ. ಸೊ ಇವತ್ತು ಸ್ವೀಟ್ ಕಾರ್ನ್, ಜಸ್ಟ್ ಕಾರ್ನ್ ಒಂದು ಸ್ವಲ್ಪನ ಎಲ್ಲ ಸುಲೋದು ಕುದಿಸಿ ಜಸ್ಟ್ ಒಂದು ಸ್ವಲ್ಪ ಉಪ್ಪ ಖಾರ ಹಚ್ಚಿ ಒಗ್ಗರಣೆ ಹಾಕೋದೈತಿ. ಭಾಳೇನು ಜಾಸ್ತಿ ಏನೂ ಇಲ್ಲ. ಸೊ ಅದನ್ನು ಮಾಡೋನು ಬರ್ರಿ. ಸ್ವೀಟ್ ಕಾರ್ನ್ ಅಂತೂ ಆಲ್ ಟೈಮ್ ಎವರ್ ಗ್ರೀನ್, ಎಲ್ಲರದು ಫೇವ್ರೇಟ್, ನನಗೂ ಭಾಳ ಸೇರ್ತೈತಿ. ಸೊ ಚಲೋ ಆಗ್ಲಾದ್ರೂ ಹ್ಯಾಪಿಯಾಗಿ ರೆಸ್ಟ್ ತಗೋತೀವಿ. ಸಲಹೆ ಚೆನ್ನಾಗಿದೆ ಸರ್, ಮಾಡಿ ಮಾಡಿ ಮೂಳೆಗಳೆಲ್ಲ ಯಡಿಯೂರಪ್ಪ ಸರ್, ಬರೋಲ್ಲ ಸರ್. मला व्हॉट्सअप मध्ये आपल्याला कोरोना संपवायचा आहे, किराणा नाही आता. ಒಟ್ಟು ಎಲ್ಲರೂ ಮನೆ ಮಾಡೋದು ತಿನ್ನೋದು ಅದು ನಡೆದು. ಈಗ ನಾನು ಮತ್ತು ನಮ್ಮ ಅತ್ತೆ ಸ್ವಲ್ಪ ಹಿಂಗೆ ಗಾಸಿಪಿಂಗ್ ಜೋಕ್ಸ್ ಅದು ಮಾಡ್ಕೋತನ ಸಂಜೆ ಕೆಲಸ ಮಾಡ್ಕೊಳಕತ್ತೀವಿ. ಈಗ ಸದ್ಯ ಲಾಕ್ಡೌನ್ ಒಳಗೆ ಎಲ್ಲ ಲೇಡೀಸ್ ಮನ್ಯಾಗದವರು ಟೋಟಲ್ 24 hours ಅವ್ರದ್ದು ಫುಲ್ ವರ್ಕ್ ಸ್ಟಾರ್ಟ್ ಐತಿ. ಬಟ್ ಅದ್ರ ಜೊತೆನ ಅದ್ರ ಮ್ಯಾಲೆ ಕೆಲವೊಂದು ಕಾಮಿಡಿ ವಿಡಿಯೋಸ್ ಆಗಲಿ, ಕೆಲವೊಂದು ಕಾಮಿಡಿ ಮೆಸೇಜಸ್ ಆಗಲಿ ವಾಟ್ಸಪ್ ಥ್ರೂ, ಯೂಟ್ಯೂಬ್ ಥ್ರೂ, ಟಿಕ್ಟಾಕ್ ಥ್ರೂ ಎಲ್ಲ ಕಡೆ ಶೇರ್ ಆಗಾಕತ್ತವು. ಸೊ ಅದನ್ನು ನೋಡ್ಕೋತ ನಕ್ಕೋತನ ನಾವು ಸಂಜೆ ಕೆಲಸ ಮಾಡ್ಕೊಳಕತ್ತೀವಿ. ಸೊ ಫಸ್ಟಿಗೆ ನಾನು ಸ್ವೀಟ್ ಕಾರ್ನ್ ಸುಲ್ಕೊಳಕತ್ತೀನಿ. ಸ್ವೀಟ್ ಕಾರ್ನ್ ಸುಲಿದು ಒಂದು ಸ್ವಲ್ಪನ ಸ್ಮಾರ್ಟ್ಫುಲ್ ಕೆಲಸ ಅಂತಲೇ ಹೇಳ್ಬೋದು. ಬಿಕಾಸ್ ಅದ್ರದ್ದೇನು ಕಾರ್ನ್ ಇರ್ತಾವಲ್ಲ, ಕಾರ್ನದ ಕಾಳುಗಳು ಇರ್ತಾವೆ, ಅವು ಭಾಳ ಸಾಫ್ಟ್ ಇರ್ತಾವೆ ಮತ್ತು ಫುಲ್ ರಸ ತುಂಬಿರ್ತೈತಿ. ಸೊ ಅಪ್ಪಿ ನಮ್ಮದು ಉಗುರು ಆಯ್ತಂದ್ರೆ ಅದ್ರೊಳಗಿಂದ ಎಲ್ಲ ರಸ ಹೊರಗೆ ಬಂದುಬಿಡ್ತೈತಿ ಮತ್ತು ಅದು ಕಾಳು ವೇಸ್ಟ್ ಆಗ್ತೈತಿ. ಸೊ ಹೀಗಾಗಿ ಅದನ್ನು ಸುಲಿಬೇಕಾದ್ರೆ ಭಾಳ ಸ್ಮಾರ್ಟ್ಫುಲಿ ಸುಲಿಬೇಕು. ನಾನೇನು ಮಾಡ್ತೀನಿ ಅಂದ್ರೆ ಒಂದು ಸ್ವಲ್ಪನೂ ಅದಕ್ಕೆ ಉಗುರು ಹಚ್ಚಂಗಿಲ್ಲ, ಬೆರಳಿಂದ ಕೆಳಗಿಂದ ನಮ್ಮದು ಚರ್ಮ ಇರ್ತೈತಲ್ಲ, ಸೊ ಅದರಿಂದನ ಪುಷ್ ಮಾಡಿ ನಾನು ಸುಲಿತೀನಿ. ಸೊ ಇದು ಒಂದು ಸ್ಮಾರ್ಟ್ ಟ್ರಿಕ್ ಅಂತ ನನಗೆ ಅನಿಸ್ತೈತಿ. ಬಿಕಾಸ್ ಅದರಿಂದ ಕಾರ್ನದು ಏನು ಕಾಳು ಇರ್ತಾವಲ್ಲ
ಅವು ಈಸಿಲಿ ಹೊರಗೆ ಬರ್ತಾವೆ. ಮತ್ತು ದೊಡ್ಡದು ನೀವು ಕಾರ್ನ್ ತೊಗೊಂಡ್ರಂದ್ರೆ ಅದು ಒಂದು ಸ್ವಲ್ಪನ ಅದ್ರದ್ದು ಬೀಜ ಸುಲ್ಯಾಕೆ ಒಂದು ಸ್ವಲ್ಪ ಡಿಫಿಕಲ್ಟ್ ಆಗ್ತೈತಿ. ಹೀಗಾಗಿ ನಾನು ಆದಷ್ಟು ಸಣ್ಣ ಸಣ್ಣ ಪೀಸಸ್ ಮಾಡ್ತೀನಿ ಮತ್ತು ಆಮೇಲೆ ಅದರದ್ದು ಬೀಜ ಒಂದು ಸ್ವಲ್ಪ ಬೆರಳದಿಂದ ಒಂದು ಸ್ವಲ್ಪನ ಪುಷ್ ಮಾಡ್ದಂಗೆ ಮಾಡ್ತೀನಿ. ಸೊ ಈಸಿಲಿ ಅದ್ರೊಳಗಿಂದ ಹೊರಗೆ ಬಂದುಬಿಡ್ತೈತಿ. ಇದು ಆಯಿತು ಅಪ್ಪರ್ ಮತ್ತು ಲೋವರ್. ಸೆಂಟರ್ ಬೀಜ ಹೆಂಗೆ ತೆಗೆದು ಎಷ್ಟು ತೆಗಿಯಕ್ಕೆ ಹೋದ್ರೂ ಅದಕ್ಕೆ ಮತ್ತು ಉಗುರು ಹಚ್ಚಿ ಅದರದ್ದೆಲ್ಲ ರಸ ಹೊರಗೆ ಬರ್ತೈತಿ ಅಂತ ಭಯ ನಮಗಿರ್ತೈತಿ. ಸೊ ಅವಾಗೇನು ಮಾಡ್ತೀನಿ ಅಂದರೆ ಇನ್ ಬಿಟ್ವೀನ್ ಒಂದು ಲೈನ್ ಫಸ್ಟ್ ಆಫ್ ಆಲ್ ಸುಲ್ಕೋತೀನಿ. ಸೊ ಅಲ್ಲಿ ಗ್ಯಾಪ್ ಬೀಳ್ತೈತಲ್ಲ ಅಲ್ಲಿ ಡೌನ್ವರ್ಡ್ ಪೊಸಿಷನ್ ಒಳಗೆ ಈ ರೀತಿ ಸ್ವಲ್ಪನ ಮತ್ತು ಬೆರಳದಿಂದ ಪುಷ್ ಮಾಡ್ತೀನಿ. ಸೊ ಅದರಿಂದ ಭಾಳ ಈಸಿಯಾಗಿ ಕಾರ್ನ್ ಹೊರಗೆ ಬರ್ತಾವೆ. ಸೊ ಆಲ್ಮೋಸ್ಟ್ ನೀವು ನೋಡ್ತಿರ್ಬೋದು ವಿಡಿಯೋ ಒಳಗೆ ನಾನು ಕ್ಲಿಯರ್ಲಿ ನಿಮಗೆ ತೋರ್ಸೋಕೆ ಟ್ರೈ ಮಾಡತ್ತೀನಿ. ಸೊ ನೀವು ಸ್ವೀಟ್ ಕಾರ್ನ್ ಸುಲಿದು ಏನು ಸ್ಮಾರ್ಟ್ ಟ್ರಿಕ್ ಯೂಸ್ ಮಾಡ್ತೀರಿ ಅದನ್ನು ಕಮೆಂಟ್ ಸೆಕ್ಷನ್ ಒಳಗೆ ನನ್ನ ಜೊತೆ ಖಂಡಿತ ಶೇರ್ ಮಾಡಿರಿ. ಸೊ ನೋಡಿರಿ ಈಗೆಲ್ಲಾನು ನಾನು ಕಾರ್ನ್ ಸುಲ್ದೀನಿ. ಈಗ ಇದನ್ನು ಕುದಿಸ್ಬೇಕು. ಆಲ್ರೆಡಿ ಅವು ಸಾಫ್ಟ್ ಇರ್ತಾವೆ. ಸೊ ಕುದಿಸ್ಬೇಕಾದ್ರೆ ಭಾಳ ಟೈಮ್ ಏನು ತೊಗೊಳಂಗಿಲ್ಲ. ಸ್ವಲ್ಪನ ನೀರು ನಾನು ಬಿಸಿ ಮಾಡಿ ಅದರೊಳಗೆ ಇದನ್ನ ಕಾರ್ನ್ ಹಾಕಾಕತ್ತೀನಿ. ಒಂದು 5 to 10 ಮಿನಿಟ್ಸ್ ಅಷ್ಟೇ ವೇಟ್ ಮಾಡಬೇಕು. ಇಮಿಡಿಯೇಟ್ಲಿ ಅವು ಕುದ್ದು ಬಿಡ್ತಾವೆ. ಕುದ್ದಿದ ಮೇಲೆ ನಾನು ಸಿಂಪಲ್ಲಾಗಿ ಒಗ್ಗರಣೆ ಹಾಕ್ತೀನಿ. ಸೊ ಯಾವ ರೀತಿ ಹಾಕ್ತೀನಿ ಅದನ್ನು ತೋರಿಸ್ತೀನಿ. ನೋಡಿರಿ ಫುಲ್ ಎಲ್ಲ ಕುದ್ದವು, ಫುಲ್ ಸಾಫ್ಟ್ ಆಗ್ಯಾವು. ಕುದ್ಮೇಲೆ ಇನ್ನೂ ಅವು ಟೇಸ್ಟಿ ಆಗ್ತಾವೆ. ಸೊ ಸ್ವಲ್ಪನ ಎಣ್ಣೆ ಹಾಕ್ತೀನಿ ಕಡಾಯಿ ಒಳಗೆ. ಎಣ್ಣೆ ಒಂದು ಸ್ವಲ್ಪ ಬಿಸಿ ಆದಮೇಲೆ ಗ್ಯಾಸ್ ಫ್ಲೇಮ್ ಕಂಪ್ಲೀಟ್ಲಿ ಲೋ ಇಟ್ಕೊಂಡು ಅದ್ರೊಳಗೆ ಒಂದು ಸ್ವಲ್ಪನ ಕೆಂಪು ಖಾರ ಮತ್ತು ಉಪ್ಪು ಹಾಕಿ ನಾನು ಇದನ್ನು ಕಾರ್ನ್ ಹಾಕಿಬಿಡ್ತೀನಿ. ಹಂಗೆ ಕಾರ್ನ್ ಒಗ್ಗರಣೆ ಹಾಕೋದು ಭಾಳಷ್ಟು ಡಿಫ್ರೆಂಟ್ ಮೆಥಡ್ಸ್ ಅದಾವು. ಬಟ್ ನಮಗೆ ಸಿಂಪಲ್ಲಾಗಿ ಇಷ್ಟ ಒಗ್ಗರಣೆ ಸೇರ್ತೈತಿ. ಸೊ ಇಷ್ಟ ಹಾಕೋದ್ರಿಂದ ಅದು ಟೇಸ್ಟಿನೂ ಆಗ್ತೈತಿ. ಕಾರ್ನದ ಮೇನ್ ಒರಿಜಿನಲ್ ಟೇಸ್ಟ್ ಏನಿರ್ತೈತಿ ಅದು ನಾವು ಎಂಜಾಯ್ ಮಾಡ್ಬೋದು. ಪ್ಲಸ್ ಸಾನ್ವಿನೂ ಇದನ್ನು ಆರಾಮ್ಸೆ ಎಂಜಾಯ್ ಮಾಡ್ಬೋದು. ಸೊ ಭಾಳ ನಾನು ಜಾಸ್ತಿ ಖಾರ ಹಾಕಂಗಿಲ್ಲ. ಆಮೇಲೆ ಯಾರಾದರೂ ಫ್ಯಾಮಿಲಿ ಮೆಂಬರ್ಸ್ ಬೇಕಾಗಿದ್ರೆ ಅವ್ರು ಒಂದು ಸ್ವಲ್ಪ ಹೆಚ್ಚು ಉದುರಿಸ್ಕೋತಾರು. ಸೊ ನೀವು ಯಾವ ರೀತಿ ಕಾರ್ನ್ ಒಗ್ಗರಣೆ ಹಾಕ್ತೀರಿ ಅದನ್ನು ನನ್ನ ಜೊತೆ ಕಮೆಂಟ್ ಸೆಕ್ಷನ್ ಒಳಗೆ ಶೇರ್ ಮಾಡಿರಿ. ಈವ್ನಿಂಗ್ ಸ್ನ್ಯಾಕ್ಸ್ ಕಾರ್ನ್ ಎಲ್ಲರೂ ಫ್ಯಾಮಿಲಿ ಮೆಂಬರ್ಸ್ ಕೂತ್ಕೊಂಡು ಎಂಜಾಯ್ ಮಾಡಿದ ಮೇಲೆ ಈಗ ನಾವು ಡಿನ್ನರ್ ಪ್ರಿಪ್ರೇಷನ್ ಮಾಡ್ಕೊಳಕತ್ತೀವಿ. ಭಾಳ ದಿನ ಆಯಿತು ನನ್ನ ಹಸ್ಬೆಂಡ್ ವಿನಯ್ ಅವರು ಆಲೂ ಪರಾಟ ಮಾಡು ಅಂತ ಹೇಳಕತ್ತಿದ್ರು. ಬಿಕಾಸ್ ಆಲೂ ಪರಾಟ ಅವ್ರದ್ದು ಫೇವ್ರೇಟ್ ಐಟಮ್. ಮತ್ತು ಈಗ ಸದ್ಯ ಅಂತೂ ಎಲ್ಲಿ ಹೊರಗೆ ಹೋಗಕ್ಕೆ ಬರೋಂಗಿಲ್ಲ. ಏನು ತಿನ್ಬೇಕು ಅನಿಸಿದ್ರು ಮನ್ಯಾಗನ ಮಾಡ್ಕೊಂಡು ತಿನ್ನಬೇಕು. ಸೊ ಭಾಳ ದಿನ ಆಯಿತು ಹೇಳಕತ್ತಿದ್ರು. ಬಟ್ ಮಾಡಬೇಕು ಅಂದ್ರೆ ಅದು ಮಾಡೋಕ್ಕಾಗಿರಲಿಲ್ಲ. ಸೊ ಇವತ್ತು ನಾವು ಆಲೂ ಪರಾಟ ಮಾಡಾಕತ್ತೀವಿ. ಆಲ್ರೆಡಿ ನಾನು ಬಟಾಟಿ ಕುದಿಸ್ಕೊಂಡು ಇಟ್ಕೊಂಡಿದ್ನಿ. ಬಟಾಟಿದೆಲ್ಲ ಸೊಪ್ಪಿ ಸುಲಿದು ಬಟಾಟಿ ರೆಡಿ ಮಾಡ್ಕೊಂಡಿನಿ. ಈಗ ನಮ್ಮ ಅತ್ತೆ ಇದನ್ನು ಒಗ್ಗರಣೆ ಹಾಕಾಕತ್ತಾರು. ನಮ್ಮ ಅತ್ತೆ ಆಲೂ ಪರಾಟ ಭಾಳ ಮಸ್ತ್ ಮಾಡ್ತಾರೋ. ಸೊ ಇವತ್ತು ಅವರ ಮಾಡತ್ತಾರು. ಅವ್ರು ಯಾವ ರೀತಿ ಮಾಡ್ತಾರೋ ಅನ್ನೋ ರೆಸಿಪಿ ನಾನು ನಿಮ್ಮ ಜೊತೆ ಶೇರ್ ಮಾಡಾಕತ್ತೀನಿ. ಫಸ್ಟ್ ಆಫ್ ಆಲ್ ಒಂದು ಸ್ವಲ್ಪನ ಎಣ್ಣೆ ಕಡಾಯಿ ಒಳಗೆ ಬಿಸಿ ಮಾಡ್ಕೋಬೇಕು. ಎಣ್ಣೆ ಬಿಸಿ ಆದಮೇಲೆ ಅದ್ರೊಳಗೆ ಒಂದು ಸ್ವಲ್ಪನ ಜೀರಿಗೆ, ಸಾಸ್ಮಿ, ಉಳ್ಳಾಗಡ್ಡಿ, ಆಮೇಲೆ ಕೊತ್ತಂಬರಿ ಹಾಕೋಬೇಕು. ಉಳ್ಳಾಗಡ್ಡಿ ಆದಷ್ಟು ಸಣ್ಣಗೆ ಚಾಪಿಂಗ್ ಮಾಡಬೇಕು. ಸೊ ದಟ್ ಅದೇನು ಸ್ಟಫಿಂಗ್ ನಾವು ಮಾಡ್ತೀವಿ ಅದು ಪರಾಠ ಲಟ್ಟಿಸೋ ಮುಂದೆ ಹೊರಗೆ ಬರಬಾರ್ದು. ಒಂದು ಸ್ವಲ್ಪ ಉಳ್ಳಾಗಡ್ಡಿ ಬಿಸಿ ಆದಮೇಲೆ ಒಂದು ಸ್ವಲ್ಪನ ಅರಿಶಿಣ, ಆಮೇಲೆ ಟೊಮೆಟೊ ಹಾಕ್ಕೋಬೇಕು. ಸೊ ಅದನ್ನು ಫುಲ್ ಸಾಫ್ಟ್ ಆಗೋ ತನಕ ಚೆಂದಂಗೆ ಮಿಕ್ಸ್ ಮಾಡ್ಕೋಬೇಕು. ಸೊ ನೋಡ್ರಿ ನಾನು ವಿಡಿಯೋ ಒಳಗೆ ತೋರಿಸಾತೀನಿ. ಅದು ಎಲ್ಲ ಮಿಕ್ಸ್ ಆದಮೇಲೆ ಒಂದು ಸ್ವಲ್ಪನ ಉಪ್ಪು ಹಾಕ್ಕೋಬೇಕು. ಉಪ್ಪು ಟೇಸ್ಟ್ ನೋಡಿ ಹಾಕ್ಕೋಬೇಕು. ಆಮೇಲೆ ಕೆಂಪು ಖಾರ ಹಾಕ್ಕೋಬೇಕು. ಕೆಂಪು ಖಾರ ಈಗ ಖಾರ ನಿಮ್ಗೆ ಎಷ್ಟು ಇಂಟ್ರೆಸ್ಟ್ ಐತಿ ಅದ್ರ ಪ್ರಕಾರ ನೀವು ಹೆಚ್ಚು ಕಡಿಮೆ ಮಾಡ್ಕೋಬೋದು. ನಾವು ಮೀಡಿಯಮ್ ಆಗಿ ಮಾಡ್ಕೊಂಡಿರ್ತೀವಿ. ಬಟ್ ಸ್ಟಫಿಂಗ್ದು ಟೇಸ್ಟ್ ಬರಬೇಕಾದ್ರೆ ಒಂದು ಸ್ವಲ್ಪ ಕೆಂಪು ಖಾರ ಜಾಸ್ತಿ ಹಾಕ್ಕೊಂಡ್ರೆ ಟೇಸ್ಟ್ ಬರ್ತೈತಿ. ಆಮೇಲೆ ಆಲ್ರೆಡಿ ಏನು ಬಟಾಟಿ ನಾನು ಕುದಿಸಿಟ್ಟಿದ್ನಿ ಅದರದ್ದೆಲ್ಲ ಸೊಪ್ಪಿ ತೆಗೆದು ಈ ರೀತಿ ಸಣ್ಣ ಸ್ಮ್ಯಾಶ್ ಮಾಡಿದ್ನಿ, ಕೈದಿಂದನ ಸ್ಮ್ಯಾಶ್ ಮಾಡಿದ್ನಿ. ಸೊ ಅದನ್ನೆಲ್ಲಾನು ಮಿಕ್ಸ್ ಮಾಡ್ಕೊಳಕತ್ತಾರು. ಸೊ ಈ ರೀತಿ ಒಳಗಿಂದೇನು ಸ್ಟಫಿಂಗ್ ಇರ್ತೈತಲ್ಲ ಅದ್ರದ್ದು ಒಗ್ಗರಣೆ ಫಸ್ಟ್ ಆಫ್ ಆಲ್ ರೆಡಿ ಮಾಡ್ಕೋತಾರೆ. ನೋಡ್ರಿ ಫುಲ್ ರೆಡಿ ಆಗೈತಿ. ಸೊ ಇದು ರೆಡಿ ಆದಮೇಲೆ ಪೂರ್ತಿ ತಣ್ಣಗಾಗೋ ತನಕ ಒಂದು ಸ್ವಲ್ಪನ ವೇಟ್ ಮಾಡಬೇಕು. ಕಲರದು ಎಲ್ಲ ಚೇಂಜ್ ಆಗೈತಿ, ನೀವು ನೋಡ್ಕೋಬೋದು. ಫುಲ್ ಟೇಸ್ಟಿ ಆಗಿರ್ತೈತಿ. ತಣ್ಣಗಾದ್ಮೇಲೆ ಈ ರೀತಿ ಸ್ಮ್ಯಾಶ್ ಮಾಡ್ಕೊಳಕತ್ತಾರು. ಸ್ಮ್ಯಾಶರ್ ಯೂಸ್ ಮಾಡ್ಬೋದು. ನಮ್ಮ ಅತ್ತೆಗೆ ಸ್ಮ್ಯಾಶರ್ದಿಂದ ರೂಢಿಲ್ಲ, ಹೀಗಾಗಿ ಅವರು ಬಟ್ಲಿದಿಂದ ಅದನ್ನೆಲ್ಲಾನು ಸ್ಮ್ಯಾಶ್ ಮಾಡ್ಕೊಂಡಾರು. ಸೊ ಒಂದು ಸ್ವಲ್ಪ ಸ್ಮಾಲ್ ಬಾಲ್ಸ್ನು ರೆಡಿ ಮಾಡ್ಕೊಂಡು ಇಟ್ಕೊಂಡಾರು. ಸೊ ದಟ್ ಪರಾಟ ಮಾಡೋ ಮುಂದೆ ಈಸಿ ಆಗಲಿ ಅಂತ. ಈಗ ಹಿಟ್ಟು ನಾವು ಗೋಧಿ ಹಿಟ್ಟನ್ನು ನಾದಿರ್ತೀವಿ, ಚಪಾತಿದ್ ಹೆಂಗೆ ನಾದ್ತೀವಿ ಸೇಮ್ ಅದೇ ರೀತಿ. ಬಟ್ ಹಿಟ್ಟು ನಾದು ಮುಂದೆ ಒಂದು ಸ್ವಲ್ಪನ ಗಟ್ಟಿಯಾಗಿ ನಾದಬೇಕು. ಬಿಕಾಸ್ ಪರಾಟ ಏನಿರ್ತಾವಲ್ಲ ಅದು ಒಂದು ಸ್ವಲ್ಪನ ದಪ್ಪಿನ ಮೇಲೆ ಬರ್ತಾವೆ. ಹೂರಣದ ಹೋಳಿಗೆಗೆ ಯಾವ ರೀತಿ ಹೂರಣ ತುಂಬ್ತೀವಲ್ಲ ಅದೇ ರೀತಿ ಅವೇನು ನಾವು ಬಟಾಟಿ ಸ್ಟಫಿಂಗ್ದು ಬಾಲ್ಸ್ ಮಾಡ್ಕೊಂಡು ಇಟ್ಕೊಂಡಿವಿ ಅದನ್ನು ಒಳಗೆ ತುಂಬಿ ಗೋಲ್ ಮಾಡಿಕೊಂಡು ನಿಧಾನವಾಗಿ ಮ್ಯಾಲಿನ ಕವರ್ ಮಾಡ್ಕೋಬೇಕು. ಅಂದರೆ ಬಟಾಟಿ ಸ್ಟಫಿಂಗ್ ಹೊರಗೆ ಬರಬಾರ್ದು. ಸೊ ಸ್ವಲ್ಪನ ಎಣ್ಣೆ ಹಚ್ಚಿ ಲಟ್ಟಿಸಾಕತ್ತಾರು. ಸೊ ನಿಮಗೆ ಎಣ್ಣೆ ಹಚ್ಚಿ ಲಟ್ಸೋದು ಒಂದು ಸ್ವಲ್ಪನ ಡಿಫಿಕಲ್ಟ್ ಆದರೆ ನೀವು ಗೋಧಿ ಹಿಟ್ಟನ್ನು ಯೂಸ್ ಮಾಡ್ಕೋಬೋದು. ಹಿಟ್ಟು ಹಚ್ಕೊಂಡು ಲಟ್ಟಿಸ್ಬೋದು. ಸೇಮ್ ಟೆಕ್ಸ್ಚರನ್ನು ಬರ್ತೈತಿ, ಅದರೊಳಗೇನೂ ಡಿಫ್ರೆನ್ಸ್ ಇಲ್ಲ. ಬಟ್ ನಮ್ಮ ಅತ್ಯಾಗ ಎಣ್ಣೆ ಹಚ್ಚಿ ಲಟ್ಸೋದು ರೂಢಾಯ್ತಿ, ಹೀಗಾಗಿ ಅವರು ಈ ರೀತಿ ಲಟ್ಟಿಸ್ತಾರೆ. ಎಣ್ಣೆ ಹಚ್ಚಿ ಲಟ್ಸಿದ್ದು ಇನ್ನೂ ಒಂದು ಸ್ವಲ್ಪ ಜಾಸ್ತಿ ಟೇಸ್ಟಿ ಆಗ್ತಾವೆ, ಸಾಫ್ಟ್ ಆಗ್ತಾವೆ. ಸೊ ನೋಡ್ರಿ ಈ ರೀತಿ ಸಾವಕಾಶ ನಿಧಾನವಾಗಿ ಲಟ್ಟಿಸ್ಬೇಕಾದ್ರೆ ನಿಧಾನವಾಗಿ ಲಟ್ಟಿಸ್ಬೇಕು. ಬಿಕಾಸ್ ಒಳಗಿಂದೇನು ಸ್ಟಫಿಂಗ್ ಐತಲ್ಲ ಅದು ಹೊರಗೆ ಬರಬಾರ್ದು, ಒಡಿಬಾರ್ದು. ಸ್ವಲ್ಪ ಸ್ಟಫಿಂಗ್ ಕಾಣಿದ್ರೆ ಓಕೆ, ಬಟ್ ಅದು ಹಿಟ್ಟು
ಒಳಗಿಂದ ಹೊರಗೆ ಪೂರ್ತಿ ಬಂದು ನಮ್ಮ ಪರಾಟ ಒಡಿಬಾರ್ದು. ಸೊ ಆ ರೀತಿ ನಿಧಾನವಾಗಿ ನೋಡಿಕೊಂಡು ಲಟ್ಟಿಸ್ಬೇಕು. ಲಟ್ಸೋದಾದ ಮೇಲೆ ಪ್ಯಾನ್ ಆಲ್ರೆಡಿ ಬಿಸಿ ಮಾಡಕ್ಕೆ ಇಟ್ಟಿದ್ವಿ. ಸೊ ಇದನ್ನು ಏನದು ಹೂರಣದ ಹೋಳ್ಗೆ ಮಣಿ ಅಂತ ಯೂಸ್ ಮಾಡ್ತೀವಲ್ಲ ಅದರಿಂದನ ಸಾವಕಾಶ ನಿಧಾನವಾಗಿ ಪ್ಯಾನ್ ಒಳಗೆ ಬಿಡಾಕತ್ತಾರು. ಸೊ ಅವರು ಎಣ್ಣೆ ಹಚ್ಚಿ ಮಾಡ್ತಾರು, ಹಿಂಗಾಗಿ ಅದರದಿಂದ ಬಿಡಾಕತ್ತಾರು. ನೀವು ಹಿಟ್ಟು ಹಚ್ಚಿ ಮಾಡಾಕತ್ತಿದ್ರೆ ಇಷ್ಟೊಂದೇನು ಡಿಫಿಕಲ್ಟ್ ಆಗಂಗಿಲ್ಲ. ಜಸ್ಟ್ ಚಪಾತಿ ಯಾವ ರೀತಿ ನಾವು ತವಾ ಮೇಲೆ ಪ್ಯಾನ್ ಮೇಲೆ ಹಾಕ್ತೀವಲ್ಲ ಅದೇ ರೀತಿ ಹಾಕ್ಕೋಬೇಕು, ಅದ್ರೊಳಗೆ ಏನೂ ಡಿಫ್ರೆನ್ಸ್ ಇಲ್ಲ. ಸೊ ಪ್ಯಾನ್ ಅಷ್ಟು ಅವ್ರಿಗೆ ಕಂಫರ್ಟೇಬಲ್ ಆಗಲಿಲ್ಲ, ಹಿಂಗಾಗಿ ಆಮೇಲೆ ಅವರು ತವಾ ಯೂಸ್ ಮಾಡಾಕತ್ರು. ಸೊ ನೋಡ್ರಿ ಆಲೂ ಪರಾಟ ಆಲ್ಮೋಸ್ಟ್ ರೆಡಿ ಆಗೈತಿ. ಫುಲ್ ಮಸ್ತ್ ಯಮ್ಮಿ ಟೇಸ್ಟಿಯಾಗಿತ್ತು. ಖಂಡಿತ ಒಂದು ಸರ್ತಿ ಟ್ರೈ ಮಾಡಿರಿ. ಮತ್ತು ಬಟಾಟಿ ಸ್ಟಫಿಂಗ್ ನೀವೇನಾದರೂ ಬೇರೆ ಐಟಮ್ಸ್ ಯೂಸ್ ಮಾಡ್ತಿದ್ರಿ, ಒಗ್ಗರಣೆ ಬೇರೆ ಹಾಕ್ತಿದ್ರೆ ಅದನ್ನು ಕಮೆಂಟ್ ಸೆಕ್ಷನ್ ಒಳಗೆ ಖಂಡಿತ ಮೆನ್ಷನ್ ಮಾಡಿರಿ. ನೆಕ್ಸ್ಟ್ ಟೈಮ್ ನಾನು ಟ್ರೈ ಮಾಡಿ ನೋಡ್ತೀನಿ. ಭಾಳ ದಿನ ಆಯಿತು ಸ್ಕಿನ್ ಪ್ಯಾಂಪ್ರಿಂಗ್ ಮಾಡ್ಕೊಂಡಿರಲಿಲ್ಲ, ಮನ್ಯಾಗ ನದೀವಿ ಎಲ್ಲಿ ಹೋಗಂಗಿಲ್ಲ ಅಂತ ಏನೂ ಅಷ್ಟೊಂದು ಜಾಸ್ತಿ ಮಾರ್ನಿಂಗ್ ಮತ್ತು ನೈಟ್ ರೂಟೀನ್ ಬಿಟ್ಟರೆ ಕೇರ್ ತೊಗೊಂಡಿರಲಿಲ್ಲ. ಸೊ ಹೀಗಾಗಿ ಇವತ್ತು ಫೇಶಿಯಲ್ ಮಾಡ್ಕೊಳ್ಳೋ ಅಂತ ಕೂತೀನಿ. ಸೊ ಫೇಶಿಯಲ್ ಯಾವ್ದು ಮಾಡ್ಕೊಳಕತ್ತೀನಿ ಅಂದ್ರೆ ಹೋಮ್ ರೆಮಿಡಿ ರೈಸ್ ಫೇಶಿಯಲ್ ಮಾಡ್ಕೊಳಕತ್ತೀನಿ. ಈಗಂತರೂ ಯಾವುದೂ ಪ್ರಾಡಕ್ಟ್ ಸಿಗಂಗಿಲ್ಲ, ಆನ್ಲೈನು ಏನೂ ತರ್ಸಕ್ಕೆ ಬರೋಂಗಿಲ್ಲ, ಹೊರಗೆ ಹೋಗಿ ಏನೂ ತೊಗೊಳಕ್ಕೆ ಬರೋಂಗಿಲ್ಲ. ಸೊ ಹೋಮ್ ರೆಮಿಡಿ ಲವರ್ಸ್ಗಾಗಿ ಸ್ಪೆಷಲ್ ನಾನು ರೈಸ್ ಫೇಶಿಯಲ್ ಹೇಳಕತ್ತೀನಿ. ಫುಲ್ ಮಸ್ತ್ ಆಗ್ತೈತಿ, ಸ್ಕಿನ್ ಲೈಟ್ ಆಗ್ತೈತಿ, ಬ್ರೈಟ್ ಆಗ್ತೈತಿ, ಮತ್ತು ಎಲ್ಲರಿಗಿಂತ ಇಂಪಾರ್ಟೆಂಟ್ ರಿಫ್ರೆಶ್ ಫೀಲ್ ಆಗ್ತೈತಿ. ಸೊ ಖಂಡಿತ ಮನ್ಯಾಗ ಒಂದು ಸರ್ತಿ ಟ್ರೈ ಮಾಡಿರಿ. ಯಾವ ರೀತಿ ಮಾಡ್ಕೊಳ್ದು ಅಂತ ಸ್ಟೆಪ್ ಬೈ ಸ್ಟೆಪ್ ನಾನು ನಿಮಗೆ ತೋರಿಸ್ತೀನಿ ಬರ್ರಿ. ಫಸ್ಟ್ ಆಫ್ ಆಲ್ ಮುಖ ಫೇಸ್ ವಾಶ್ದಿಂದ ಚಂದಂಗೆ ಕ್ಲೀನ್ ಮಾಡ್ಕೋಬೇಕು. ಆಮೇಲೆ ಫೇಸ್ ಟೋನಿಂಗ್ ಮಾಡ್ಕೋಬೇಕು. ಟೋನಿಂಗ್ ಮಾಡ್ಕೊಳಕ್ಕೆ ನಾನು ಇಲ್ಲಿ ಗುಡ್ ವೈಬ್ಸ್ ಅವ್ರದ್ದು ಅರ್ಗನ್ ಟೋನರ್ ಯೂಸ್ ಮಾಡಾಕತ್ತೀನಿ. ಬಟ್ ನಿಮ್ಮ ಹಂತಕ್ಕೆ ಸ್ಪೆಸಿಫಿಕಲಿ ಟೋನರ್ ಇರಲಿಲ್ಲ ಆದ್ರೆ ನೀವು ಅಕ್ಕಿ ಒಂದು ಅರ್ಧ ತಾಸು ಅಥವಾ ಒಂದು ಪೂರ್ತಿ ರಾತ್ರಿ ನೆನೆಸಿಟ್ಟು ಆ ನೆನೆಸಿದ್ದೆ ನೀರು ಇರ್ತಾವಲ್ಲ ಅದನ್ನು ಆ್ಯಸ್ ಎ ಟೋನರ್ ಅಂತ ಯೂಸ್ ಮಾಡ್ಬೋದು. ಸೊ ಇಲ್ಲಿ ಇದು ಸ್ಪ್ರೇ ಬಾಟಲ್ ಐತಿ, ಹಿಂಗಾಗಿ ನಾನು ಸ್ಪ್ರೇ ಮಾಡ್ಕೊಳಕತ್ತೀನಿ. ಬಟ್ ಅಕ್ಕಿ ನೀರು ನೀವು ಆ್ಯಸ್ ಎ ಟೋನರ್ ಅಂತ ಯೂಸ್ ಮಾಡಾಕತ್ತಿದ್ರೆ ಕಾಟನ್ ಬಾಲ್ ಮಾಡಿ ಕಾಟನದ ಪ್ಯಾಡ್ ತೊಗೊಂಡು ಅದನ್ನು ಡಿಪ್ ಮಾಡಿ ಮುಖಕ್ಕೆಲ್ಲ ಹಚ್ಕೊಂಡು ಅದು ಸ್ಕಿನ್ ಒಳಗೆ ಅಬ್ಸಾರ್ಬ್ ಆಗೋ ತನಕ ಒಂದು 2 ಮಿನಿಟ್ಸ್ ವೇಟ್ ಮಾಡಬೇಕು. ಅದು ಸ್ಕಿನ್ ಒಳಗೆ ಚಂದಂಗೆ ಅಬ್ಸಾರ್ಬ್ ಆದಮೇಲೆ ಸೆಕೆಂಡ್ ಸ್ಟೆಪ್ ಮಾಡಬೇಕು. ಅದು ಏನು ಅಂದರೆ ಸ್ಕ್ರಬ್ಬಿಂಗ್. ಸೊ ಸ್ಕ್ರಬ್ಬಿಂಗಾಗಿ ನಾನು ಇಲ್ಲಿ ಒಂದು ವಾಟಿ ಒಳಗೆ ಒಂದು ಸ್ವಲ್ಪನ ಅಕ್ಕಿ ತೊಗೊಂಡಿನಿ, ಅದನ್ನು ನಾನು ಗ್ರೈಂಡ್ ಮಾಡ್ಕೊಳಕತ್ತೀನಿ. ಗ್ರೈಂಡ್ ಮಾಡಬೇಕಾದ್ರೆ ಫುಲ್ ಸ್ಮೂತ್ ಪೇಸ್ಟ್ ರೆಡಿ ಮಾಡೋಂಗಿಲ್ಲ, ಸ್ವಲ್ಪನ ರವ ಇರ್ತೈತಲ್ಲ ಆ ರೀತಿ ಕಣ್ಣಿ ಉಳಿಬೇಕು, ಆ ರೀತಿ ಪೇಸ್ಟ್ ಮಾಡಬೇಕು. ಈಗ ಅದ್ರೊಳಗೆ ನಾನು ಅಲೋವೆರಾ ಜೆಲ್ ಮಿಕ್ಸ್ ಮಾಡಾಕತ್ತೀನಿ. ಅಲೋವೆರಾ ಜೆಲ್ ನಿಮ್ಮಂತಕ್ಕೆ ಇರಲಿಲ್ಲ ಅಂದ್ರೆ ನೀವು ಹನಿ ಯೂಸ್ ಮಾಡ್ಬೋದು. ಹನಿನೂ ಇರಲಿಲ್ಲ ಅಂದ್ರೆ ಸಿಂಪ್ಲಿ ನೀವು ಇದ್ರೊಳಗೆ ಕೊಕೊನಟ್ ಆಯಿಲ್ ಹಾಕ್ಬೋದು. ಸೊ ಸ್ವಲ್ಪನ ಹಾಕಿ ಸ್ವಲ್ಪನ ಪೇಸ್ಟ್ ಗತ್ತಲೆ ರೆಡಿ ಮಾಡಬೇಕು. ಸೊ ದಟ್ ನಮ್ಮ ಮುಖಕ್ಕೆ ಅದು ಹಚ್ಕೊಳಕ್ಕೆ ನಮಗೆ ಅಪ್ಲೈ ಮಾಡೋಕ್ಕೆ ಬರಬೇಕು. ಭಾಳ ತೆಳ್ಳಗೆ ಭಾಳ ದಪ್ಪಗೆ ಮಾಡಬಾರ್ದು. ಸೊ ನೋಡ್ರಿ ನಾನು ಈಗ ಅಲೋವೆರಾ ಜೆಲ್ ಮಿಕ್ಸ್ ಮಾಡಿ ಸ್ಕ್ರಬ್ ರೆಡಿ ಮಾಡೀನಿ. ಸೊ ಇದನ್ನು ಮುಖಕ್ಕೆ ಚಂದಂಗಿ ಒಂದು 5-10 ನಿಮಿಷ ಚಂದಂಗೆ ಮಸಾಜ್ ಮಾಡಬೇಕು. ಸೊ ಸ್ಕ್ರಬ್ಬಿಂಗ್ದಿಂದ ಮಸಾಜ್ ಮಾಡೋದ್ರಿಂದ ನಮ್ಮ ಮುಖದ ಮೇಲೆ ಡೆಡ್ ಸ್ಕಿನ್ ಇರ್ಬೋದು, ಡೆಡ್ ಸೆಲ್ಸ್ ಇರ್ಬೋದು, ಅಥವಾ ಬ್ಲ್ಯಾಕ್ ಹೆಡ್ಸ್ ವೈಟ್ ಹೆಡ್ಸ್ ಈ ರೀತಿನೂ ಪ್ರಾಬ್ಲಮ್ ಆಗಿರ್ತೈತಿ. ಅದು ಎಲ್ಲಾನು ಕಂಪ್ಲೀಟ್ಲಿ ಹೊರಟು ಹೋಗ್ತೈತಿ ಮತ್ತು ಮುಖ ಕ್ಲೀನ್ ಆಗ್ತೈತಿ, ಡೀಪ್ಲಿ ಕ್ಲೀನ್ಸ್ ಆಗ್ತೈತಿ. ಮುಖ ಒಂಥರ ರಿಫ್ರೆಶ್ ಮತ್ತು ಗ್ಲೋಯಿಂಗ್ ಆಗ್ತೈತಿ. ಸೊ ಒಂದು 5 to 10 ಮಿನಿಟ್ಸ್ ಚಂದಂಗೆ ಮಸಾಜ್ ಆದಮೇಲೆ ಮುಖ ಮತ್ತೊಂದು ಸರ್ತಿ ನಾರ್ಮಲ್ ವಾಟರ್ದಿಂದ ನೀರದಿಂದ ಮುಖ ವಾಶ್ ಮಾಡ್ಕೋಬೇಕು. ಆಮೇಲೆ ಫೇಸ್ ಪ್ಯಾಕಾಗಿ ನಾರ್ಮಲ್ ನಾವು ಅನ್ನ ಮಾಡಿರ್ತೇವಲ್ಲ ಸ್ವಲ್ಪ ಅನ್ನ ತೊಗೊಂಡಿನಿ, ಅದನ್ನು ಒಂದು ಸ್ವಲ್ಪನ ಗ್ರೈಂಡ್ ಮಾಡ್ಕೊಂಡೀನಿ. ಗ್ರೈಂಡ್ ಮಾಡ್ಕೊಳ್ಳಿಲ್ಲ ಕೈದಿಂದನೂ ಒಂದು ಸ್ವಲ್ಪ ಸ್ಮ್ಯಾಶ್ ಮಾಡಿ ಪೇಸ್ಟ್ ಮಾಡಿದ್ರೂ ನಡೀತೈತಿ. ಬಟ್ ಗ್ರೈಂಡ್ ಮಾಡ್ಕೊಂಡ್ರೆ ಅದು ಸ್ಮೂತ್ ಪೇಸ್ಟ್ ರೆಡಿ ಆಗ್ತೈತಿ. ಸೊ ಅದ್ರೊಳಗೆ ಒಂದು ಸ್ವಲ್ಪನ ನಾನು ಈಗ ಕಡ್ಲಿ ಹಿಟ್ಟು ಹಾಕ್ಕೊಳಕತ್ತೀನಿ. ಕಡ್ಲಿ ಹಿಟ್ಟು ಹಾಕಿದ್ಮೇಲೆ ಅದ್ರೊಳಗೆ ಒಂದು ಸ್ವಲ್ಪನ ಮೊಸರು ಹಾಕ್ಕೊಳಕತ್ತೀನಿ. ಸೊ ಮೊಸರು ಮತ್ತು ಕಡಲೆ ಹಿಟ್ಟು ಹಾಕಿದ್ಮೇಲೆ ಇದು ಚಂದಂಗೆ ಒಂದು ಸ್ಮೂತ್ ಪೇಸ್ಟ್ ರೆಡಿ ಮಾಡಬೇಕು. ಫೇಸ್ ಪ್ಯಾಕ್ ಯಾವ ರೀತಿ ಇರ್ತೈತಲ್ಲ ಆ ರೀತಿ ಸ್ಮೂತ್ ಪೇಸ್ಟ್ ಆಗಬೇಕು, ಆ ರೀತಿ ರೆಡಿ ಮಾಡ್ಕೋಬೇಕು. ಸೊ ನೋಡ್ರಿ ಈಗ ನಂದು ಪ್ಯಾಕ್ ರೆಡಿ ಆಗೈತಿ. ಇದನ್ನು ನಾನು ಫಸ್ಟ್ ಏನು ಮಾಡ್ತೀನಿ ಅಂದ್ರೆ 5 ಮಿನಿಟ್ಸ್ ಮುಖಕ್ಕೆ ಹಚ್ಕೊಂಡು ಚಂದಂಗೆ ಒಂದು ಸರ್ತಿ ಮುಖ ಚಂದಂಗೆ ಮಸಾಜ್ ಮಾಡ್ಕೊಳಕತ್ತೀನಿ. ಸೊ ಮಸಾಜ್ ಯಾವಾಗಲೂ ಅಪ್ವರ್ಡ್ಸ್ ಮತ್ತು ಸರ್ಕ್ಯುಲರ್ ಮೋಷನ್ ಒಳಗೆ ಮಾಡಬೇಕು, ಡೌನ್ವರ್ಡ್ಸ್ ಎಂದೂ ಮಸಾಜ್ ಮಾಡಬಾರ್ದು. ಮಸಾಜ್ ಯಾವ ರೀತಿ ಮಾಡೋದು ಪ್ರಾಪರ್ಲಿ ನಿಮಗೊಂದು ವಿಡಿಯೋ ಬೇಕಾಗಿದ್ರೆ ಹೇಳ್ರಿ, ನೆಕ್ಸ್ಟ್ ವ್ಲಾಗ್ ಒಳಗೆ ನಾನು ಖಂಡಿತ ಶೇರ್ ಮಾಡ್ತೀನಿ. ಸೊ ಮಸಾಜ್ ಮಾಡಿದ್ಮೇಲೆ ಫೇಸ್ ಪ್ಯಾಕ್ ಯಾವ ರೀತಿ ಹಚ್ಕೋತೀವಿ ಆ ರೀತಿ ಮುಖ ಮತ್ತು ನೆಕ್ ಎಲ್ಲ ಕಡೆ ಕವರ್ ಆಗಬೇಕು. ಆ ರೀತಿ ನೀಟಾಗಿ ಎಲ್ಲ ಕಡೆ ಮುಖಕ್ಕಿದು ಅಪ್ಲೈ ಮಾಡಬೇಕು. ಅಪ್ಲೈ ಮಾಡಿದ್ಮೇಲೆ ಒಂದು 15 ನಿಮಿಷ ನೀವು ವೇಟ್ ಮಾಡಬೇಕು. ಇದು ಒಣಗಬೇಕು, ಪೂರ್ತಿ ಡ್ರೈ ಆಗಿ ಒಣಗೋ ತನಕ ವೇಟ್ ಮಾಡೋದೇನು ನೆಸೆಸಿಟಿ ಇಲ್ಲ. ಒಂದು 15 ನಿಮಿಷ ಆದಮೇಲೆ ನೀವು ಮುಖನ ವಾಶ್ ಮಾಡ್ಕೋಬಹುದು.
ಸೊ ನೋಡ್ರಿ ನಂದೀಗ 15 ನಿಮಿಷ ಆಗೈತಿ. ಪ್ಯಾಕ್ ಆಲ್ಮೋಸ್ಟ್ ಎಲ್ಲಾನು ಡ್ರೈ ಆಗೈತಿ. ಮತ್ತೀಗ ನಾನು ನಾರ್ಮಲ್ ವಾಟರ್ದಿಂದ ನಾರ್ಮಲ್ ನೀರದಿಂದ ಮುಖನ ವಾಶ್ ಮಾಡ್ಕೊಂಬರಾಗತ್ತೀನಿ. ಸೊ ನೋಡ್ರಿ ಮುಖ ವಾಶ್ ಮಾಡ್ಕೊಂಬಂದಿನಿ. ಇನ್ಸ್ಟಂಟ್ ರಿಸಲ್ಟ್ ನೀವು ನೋಡ್ಬೋದು. ಮುಖ ಎಷ್ಟು ಫ್ರೆಶ್ ಫೀಲ್ ಆಗಾಗತ್ತೈತಿ, ಎಷ್ಟು ಗ್ಲೋಯಿಂಗ್ ಅನ್ಸಾಗತ್ತೈತಿ, ಎಷ್ಟು ಕ್ಲಿಯರ್ ಅನ್ಸಾಗತ್ತೈತಿ. ಸೊ ಮನ್ಯಾಗಿಂದನ ವಸ್ತು ಯೂಸ್ ಮಾಡಿ ಭಾಳ ಚಂದ ಫೇಶಿಯಲ್ ಆಗ್ತೈತಿ. ಫುಲ್ ರಿಫ್ರೆಶ್ ಫೀಲ್ ಆಗ್ತೈತಿ. ಸ್ಕಿನ್ ಒಂಥರ ರಿಫ್ರೆಶ್ಡ್ ಫೀಲ್ ಆಗ್ತೈತಿ. ಸೊ ಖಂಡಿತ ಒಂದ್ಸರ್ತಿ ಮನ್ಯಾಗ ಟ್ರೈ ಮಾಡ್ರಿ. ಮತ್ತು ನಿಮ್ಮ ಎಕ್ಸ್ಪೀರಿಯನ್ಸ್ ಹೆಂಗಿತ್ತು ಅದನ್ನ ನನ್ನ ಜೊತೆ ಕಮೆಂಟ್ ಸೆಕ್ಷನ್ ಒಳಗೆ ಖಂಡಿತ ಶೇರ್ ಮಾಡ್ರಿ. ರೈಸ್ ಫೇಶಿಯಲ್ ಆಯಿತು. ಹೆಂಗೆ ಮಾಡೋದು, ಏನೇನು ಮಾಡೋದು, ಏನೇನು ಐಟಮ್ಸ್ ತೊಗೊಳ್ಳೋದು ಅದನ್ನೆಲ್ಲಾನು ನಿಮಗೆ ತೋರಿಸೀನಿ. ಸೊ ನೀವು ನೋಡ್ಬೋದು ಸ್ಕಿನ್ ಎಷ್ಟು ಕ್ಲೀನ್ ಮತ್ತು ಕ್ಲಿಯರ್ ಅನ್ಸಾಗತ್ತೈತಿ. ಸೊ ಖಂಡಿತ ಒಂದ್ಸರ್ತಿ ಮನ್ಯಾಗ ಟ್ರೈ ಮಾಡ್ರಿ. ಹೋಮ್ ರೆಮಿಡಿನ ಬೇಕು ಅಂತನೋರಿಗೆ ಭಾಳ ಚಲೋ ಐತಿ. ಬಿಕಾಸ್ ಲಾಸ್ಟ್ ವ್ಲಾಗ್ ಒಳಗೆ ನನಗೆ ಎಕ್ಸಾಕ್ಟ್ಲಿ ನೆನಪಿಲ್ಲ, ಬಟ್ ಒಂದ್ಸರ್ತಿ ನಾನು ಮಾರ್ನಿಂಗ್ ರೂಟೀನ್ ತೋರಿಸಿದಾಗ ಒಬ್ಬರು ಸಬ್ಸ್ಕ್ರೈಬರ್ ಫ್ರೆಂಡ್ ಕಮೆಂಟ್ ಮಾಡಿದ್ರು, ಅಕ್ಕ ಹೋಮ್ ರೆಮಿಡೀಸ್ ಹೇಳ್ರಿ ಅಂತ. ಸೊ ಹೋಮ್ ರೆಮಿಡಿನೂ ಇನ್ ಬಿಟ್ವೀನ್ ಹೇಳ್ಕೊತಾ ಇರ್ತೀನಿ. ಇದು ಒಂದು ಬೆಸ್ಟ್ ಫೇಶಿಯಲ್ ಮನ್ಯಾಗಿನ ಸಾಮಾನು ಯೂಸ್ ಮಾಡಿ ಮಾಡೋದು. ಸೊ ಟ್ರೈ ಮಾಡ್ರಿ. ಈಗ ಬರ್ತ್ಡೇ ಮತ್ತು ಹಾಯ್ ಮೆಸೇಜಸ್ ಬಂದವು, ಯಾರ್ಯಾರ್ದು ಬಂದವು ಅವ್ರಿಗೆ ವಿಶ್ ಮಾಡ್ತೀನಿ. ಫಸ್ಟ್ ಆಫ್ ಆಲ್ ಬರ್ತ್ಡೇ ಮನು TM ಅವ್ರದ್ದು ಬ್ರದರ್ ಅಂದ್ರೆ ಅವ್ರ ತಮ್ಮಂದು May 5th ಬರ್ತ್ಡೇ ಐತಿ. ಆಮೇಲೆ ವೀಣಾ ಫ್ರಮ್ ಹುಬ್ಳಿ ಅವ್ರದ್ದು 11th May ಬರ್ತ್ಡೇ ಐತಿ. ಇಬ್ಬರಿಗೆ ವಿಶು ಮೆನಿ ಹ್ಯಾಪಿ ರಿಟರ್ನ್ಸ್ ಆಫ್ ದಿ ಡೇ. ಇಬ್ಬರು ಹ್ಯಾಪಿಯಾಗಿರಿ, ಖುಷಿಯಾಗಿರಿ ಅಂತ ಹೇಳ್ತೀನಿ. ನಿಮ್ಮ ಕನಸುಗಳು, ನಿಮ್ಮ ಡ್ರೀಮ್ಗಳು, ನಿಮ್ಮ ಆಸೆಗಳು ಏನೇನು ಐತಿ, ನೀವು ಏನು ಡಿಸೈಡ್ ಮಾಡಿ ಇಟ್ಕೊಂಡಿರಿ ನಿಮ್ಮ ಲೈಫ್ ಒಳಗೆ ಏನು ಮಾಡಬೇಕು ಅಂತ ಅದನ್ನೆಲ್ಲಾನು ಕಂಪ್ಲೀಟ್ ಆಗಲಿ ಅಂತ ನಮ್ಮ ಚಾನಲ್ ವತಿಯಿಂದ ನಾನು ವಿಶ್ ಮಾಡ್ತೀನಿ. ಆಮೇಲೆ ಮನು TM ಅವ್ರದ್ದು ಬೇಬಿ ಪದಮ್ ಹಾಯ್ ಹೇಳ್ರಿ ಅಂತ ಮೆಸೇಜ್ ಮಾಡ್ಯಾರು. ಸೊ ಹಾಯ್ ಬೇಬಿ, ಮೇ ಬಿ ನಿನ್ನ ಏಜ್ ಎಷ್ಟ ಅಂತ ಮೆನ್ಷನ್ ಮಾಡಿಲ್ಲ. ಸೊ ಗೊತ್ತಾಗ್ತದೋ ಇಲ್ಲ ಗೊತ್ತಿಲ್ಲ, ಬಟ್ ಮನು ಅವರೇ ನೀವು ನನ್ನ ಹಾಯ್ ವಿಶೇಷ್ ನಿಮ್ಮ ಬೇಬಿಗೆ ತಿಳಿಸ್ಬೇಕು. ಆಮೇಲೆ ನೆಕ್ಸ್ಟ್ ಶ್ವೇತಾ K ಅವರು ಹಾಯ್ ಹೇಳ್ರಿ ಅಂತ ಹೇಳ್ಯಾರು. ಸೊ ಹಾಯ್ ಶ್ವೇತಾ ಅವರೇ. ಶಿಲ್ಪಾ ಅವರ ಮಗ ಯಶ್, ಹಾಯ್ ಯಶ್. ಆಮೇಲೆ ಶಿಲ್ಪಾ ಅವರ ತಂಗಿ ಮಗ ಸಮರ್ಥ್, ಹಾಯ್ ಸಮರ್ಥ್. ಮೇಘ ಕರ್ಪೂರ್ ಅವರು ಹಾಯ್ ಮೇಘ. ಸೊ ಎಲ್ಲರೂ ಹೆಂಗದಿರಿ, ಎಲ್ಲರೂ ಆರಾಮದಿರಿ ಅಂತ ಅನ್ಕೊಳಕತ್ತೀನಿ. ಎಲ್ಲರೂ ಸೇಫ್ ಆಗಿದ್ದೀರಿ ಅಂತ ಅನ್ಕೊಳಕತ್ತೀನಿ. ಸೊ ಮನ್ಯಾಗ ಸೇಫ್ ಇರಿ. ಆಲ್ಮೋಸ್ಟ್ ಈಗ ಲಾಕ್ಡೌನ್ ಒಂದು ಸ್ವಲ್ಪನ ರಿಲೀಸ್ ಆಗ್ತೈತಿ ಅಂತ ನ್ಯೂಸ್ ಬರಾಕತ್ತವು. ಇನ್ನೂ ಕನ್ಫರ್ಮ್ ಸಿಚುವೇಶನ್ ಏನೂ ಗೊತ್ತಿಲ್ಲ, ಬಟ್ ಸ್ಟಿಲ್ ರಿಲೀಸ್ ಆದ್ರೂ ಒಮ್ಮಿಗ್ಲೇನ ಜಾಸ್ತಿ ಹೊರಗೆ ತಿರ್ಗಾಡಕ್ಕೆ ಹೋಗ್ಬೇಡ್ರಿ. ಹೋದ್ರೂ ಪ್ರಿಕಾಷನ್ಸ್ ತೊಗೊಂಡು ಹೋಗ್ರಿ. ಮನೆಗೆ ಬರೋಣನು ಪ್ರಿಕಾಷನ್ಸ್ ತೊಗೋರಿ ಅಂತ ಹೇಳ್ತೀನಿ. ಬಿಕಾಸ್ ಭಾಳ ದಿನ ಆಯಿತು ಮನ್ಯಾಗ ಕೂತ್ ಯಾವಾಗೂ ಹೊರಗೆ ಹೋಗ್ತೀವಿ ಅಂತ ಹಿಂಗೆ ಆಗೈತೆ ಎಲ್ಲರಿಗೂ, ನನಗೂ ಆಗೈತಿ. ಬಟ್ ಸ್ಟಿಲ್ ಇನ್ನೂ ಒಂದು 2 to 3 months ಎಲ್ಲಾನು ಪ್ರಿಕಾಷನ್ಸ್ ತೊಗೊಂಡೇನೆ ಅಡ್ಡಾಡ್ರಿ. ರಶ್ಮಿ ಅವ್ರದ್ದು ಆ್ಯನಿವರ್ಸರಿ ಐತಿ May 7th. ಸೊ ಹ್ಯಾಪಿ ಮ್ಯಾರೇಜ್ ಆ್ಯನಿವರ್ಸರಿ. ನೀವು ಅಣ್ಣನ ಜೊತೆ ಏನೇನು ಕನಸು ನೋಡಿರಿ, ಏನೇನು ಡ್ರೀಮ್ಸ್ ಅಂದ್ಕೊಂಡಿರಿ, ನಿಮ್ಮ ಮಕ್ಕಳ ಬಗ್ಗೆ ಏನೇನು ಭವಿಷ್ಯ ನೋಡಿರಿ, ನಿಮ್ಮ ಫ್ಯಾಮ್ಲಿ ಬಗ್ಗೆ ಏನೇನು ಭವಿಷ್ಯ ನೋಡಿರಿ, ಅದು ಎಲ್ಲನೂ ಕಂಪ್ಲೀಟ್ ಆಗಲಿ. ನೀವಿಬ್ಬರು ಯಾವಾಗಲೂ ಖುಷಿಯಾಗಿರಲಿ, ಯಾವಾಗಲೂ ಹ್ಯಾಪಿಯಾಗಿ ಇರಲಿ ಅಂತ ನಮ್ಮ ಚಾನಲ್ ವತಿಯಿಂದ ನಾನು ವಿಶ್ ಮಾಡ್ತೀನಿ. ಸೊ ಇವತ್ತಿಷ್ಟ ವಿಶೇಷ ಬಂದಿದ್ದು, ನಾನು ಎಷ್ಟು ಬಂದಿದ್ದು ಅಷ್ಟೆಲ್ಲಾನು ಕವರ್ ಮಾಡೋಕ್ಕೆ ಟ್ರೈ ಮಾಡೀನಿ. ಬೈ ಮಿಸ್ಟೇಕ್ ಯಾರಾದರೂ ಉಳಿದಿದ್ರೆ ವೆರಿ ಸಾರಿ. ಸೊ ಇವತ್ತಿನ ವ್ಲಾಗ್ ನಾನು ಇಲ್ಲಿಗೆ ಮುಗಿಸಾಕತ್ತೀನಿ. ಇವತ್ತಿನ ವ್ಲಾಗ್ ಹೆಂಗೆ ಅನಿಸ್ತು ಕಮೆಂಟ್ ಸೆಕ್ಷನ್ ಒಳಗೆ ಖಂಡಿತ ಹೇಳ್ರಿ. ನಿಮ್ಮ ಫ್ಯಾಮ್ಲಿ, ಫ್ರೆಂಡ್ಸ್, ರಿಲೇಟಿವ್ಸ್ ಎಲ್ಲರ ಜೊತೆ ಈ ವ್ಲಾಗ್ ಶೇರ್ ಮಾಡಿರಿ. ಇನ್ನೂ ತನಕ ನೀವು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲಾಗಿದ್ರೆ ಸಬ್ಸ್ಕ್ರೈಬ್ ಮಾಡಿರಿ. ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವ್ಲಾಗ್ ಒಳಗೆ. ಬಾಯ್ ಬಾಯ್.